ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಿಬಿಐ ಪತ್ರ ಬರೆದಿದ್ದಾರೆ. ಈಗ ಇಡಿ ಸಿಬಿಐ ಅವರೆಲ್ಲ ಕೂಡ ಕೇಂದ್ರ ಸರ್ಕಾರದ ಕೈಗೊಂಬೆಗಳ ಥರ ಅವರು ಕೆಲಸ ಮಾಡ್ತಿದ್ದಾರೆ. ನಾವು SIT ಮಾಡಿದ್ವಿ. SITನಲ್ಲಿ ಅವ್ರನ್ನ ಅಕ್ಯೂಸ್ಡಾಗಿ ಮಾಡಿಲ್ಲ, ಆರೋಪಿಗಳನ್ನಾಗಿ ಮಾಡಿಲ್ಲ. ಮತ್ತು ಎಷ್ಟು ಹಣ ವಾಲ್ಮೀಕಿಗೆ ಬಂದು ತೆಗೆದಿದ್ರು, ಸುಮಾರು 87 ಕೋಟಿ ಹಣ ತೆಗೆದಿದ್ರು. ಅದರೊಳಗೆ 79 ಕೋಟಿಗಾಗಲೇ ರಿಕವರು ಆಗಿದೆ. ಇನ್ನು ಮಿಕ್ಕಿದ್ದು ಬೇರೆ ಬೇರೆ ಆ್ಯಸೆಟ್ಸಲ್ಲಿದೆ, ಕಾರು ಗೀರು ತೊಗೊಂಡಿದ್ದಾರೆ. ಸೊ ಅದನ್ನು ರಿಕವರ್ ಮಾಡ್ತೀವಿ. ಸೊ ಹಣ ಎಲ್ಲಿಗೂ ಹೋಗಿಲ್ಲ, ಸರ್ಕಾರದ ಹಣನ ಮತ್ತೆ ವಾಪಸ್ ನಾವು ತೆಗೊಂಡಿದ್ದೀವಿ. ಮತ್ತು ನಾಗೇಂದ್ರ ಅವರು ಇದರೊಳಗೆ ಇನ್ವಾಲ್ವ್ ಆಗಿದ್ದಕ್ಕೆ ಯಾವುದೂ ಸರಿಯಾದಂಥ ಬಲವಾದಂಥ ಸಾಕ್ಷ್ಯಾಧಾರಗಳಿಲ್ಲ. ಇಡಿ ಅವರು ಕೂಡ ಮೊದಲನೇ ಬಾರಿ ಅವರು FIR ಮಾಡಿದಾಗ ನಾಗೇಂದ್ರ ಅವರನ್ನು ಅವರು ಆರೋಪಿಗಳನ್ನಾಗಿ ಮಾಡಲ್ಲ, ಕೇವಲ ರಾಜಕೀಯ ಕಾರಣಗಳಿಗೋಸ್ಕರ ಅವರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ನಮ್ಮ ಪಕ್ಷ, ನಮ್ಮ ಸಚಿವರ ಪರವಾಗಿ ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಾಯ್ ಪಟೇಲು, ರವೀಂದ್ರ ಟಾಗೋರ್ ಅವರೆಲ್ಲ ಮುಸ್ಲಿಂ ಲೀಗ ಅವರೆಲ್ಲ ಸುಮ್ಮನೆ ಬುದ್ಧಿ ಇಲ್ಲದೇ ಅವರು 2 ಸ್ಟ್ಯಾನ್ಜಾ ಬೇಕು ಅಂತ ತೀರ್ಮಾನ ಮಾಡಿದ್ರೆ, ಯಾತಕ್ಕೆ ತೀರ್ಮಾನ ಮಾಡಿದ್ರು ಅವರೆಲ್ಲ? ಅದು ಹಿಂದೆ ಒಂದು ಕಾರಣ ಇದೆ. ಸೊ ಹಾಗಾಗಿ ನಾವು ಅವರ ಒಂದು ವಿಸ್ಡಮ್ನ ನಾವು ಒಪ್ಕೋಬೇಕು, ಅವ್ರ ತೀರ್ಮಾನ ನಾವು ಒಪ್ಕೋಬೇಕು. ಓಕೆ, ಕಳಂಕಿತ ಅಂತ ಹೇಳ್ತಿದ್ರು. ಎಲ್ಲಿ ಅವ್ರೇನು ಅಪರಾಧಿ ಅಂತ ಸಾಬೀತಾಗಿದೆಯಾ? ಆಗಿಲ್ಲ. ಇಡಿ ಮತ್ತು CBI ಅವ್ರು ಮಾತ್ರ ಅಕ್ಯೂಸ್ ಮಾಡಿದ್ರು. SIT ಅವ್ರಿಗೆ ತನಿಖೆ ಮಾಡಿ ಅವ್ರಿಗೆ ಆರೋಪಿಯನ್ನು ಮಾಡೋಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಅಂತ ಹೇಳಿದ್ದಾರೆ. ಸೊ BJP ಅವ್ರು ಹೇಳಿದ ಮಾತ್ರಕ್ಕೆ ಮತ್ತು ಅವ್ರ ಕೈಗೊಂಬೆಗಳಾಗಿರುವಂಥ ಇಡಿ CBI ಹೇಳಿದ ಮಾತ್ರಕ್ಕೆ ನಾವು ಕೇಳೋದಕ್ಕಾಗೋದಿಲ್ಲ. 87 ಕೋಟಿ ಹೌದು, ನಿಗಮದಿಂದ ಹೊರಗೆ ಹೋಗಿತ್ತು. ಯಾರೋ ಅಧಿಕಾರಿಗಳು ಒಂದಷ್ಟು ಜನ ಅಥವಾ ಅದರೊಳಗೆ ಆ ಹಗರಣದಲ್ಲಿ ಇನ್ವಾಲ್ವ್ ಆಗಿರೋರು ಅವರೆಲ್ಲ ಅದನ್ನು ಬೇರೆ ಬೇರೆ ಖಾಸಗಿ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡಿದರು. ಆ 87 ಕೋಟಿಲಿ 79 ಕೋಟಿಗಾಗಲೇ ರಿಕವರ್ ಮಾಡಿದ್ದಾರೆ. ಇನ್ನು 10 ಕೋಟಿ ಕೂಡ ಬೇರೆ ಬೇರೆ ಆ್ಯಸೆಟ್ಸಲ್ಲಿದೆ, ಕಾರು ಗೀರು ತೊಗೊಂಡಿದ್ದಾರೆ, ಅದನ್ನು ಕೂಡ ಸೀಸ್ ಮಾಡಿದ್ದಾರೆ. ಸೊ ಇಷ್ಟು ಹಣ ಹೋಗಿತ್ತು, ಅಷ್ಟು ಕೂಡ ವಾಪಸ್ ಬಂದಿದೆ. ಸೊ ಆದರೂ ಕೂಡ ಇವರು ಸುಮ್ಮನೆ ಹಗರಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಸಿಬಿಐ ಪತ್ರ ಬರೆದಿದ್ದಾರೆ. ಈಗ ಇಡಿ CBI ಅವರೆಲ್ಲ ಕೂಡ ಕೇಂದ್ರ ಸರ್ಕಾರದ ಕೈಗೊಂಬೆಗಳ ಥರ ಅವರು ಕೆಲಸ ಮಾಡ್ತಿದ್ದಾರೆ. ನಾವು SIT ಮಾಡಿದ್ವಿ. SITನಲ್ಲಿ ಅವ್ರನ್ನ ಅಕ್ಯೂಸ್ಡಾಗಿ ಮಾಡಿಲ್ಲ, ಆರೋಪಿಗಳನ್ನಾಗಿ ಮಾಡಿಲ್ಲ. ಮತ್ತು ಎಷ್ಟು ಹಣ ವಾಲ್ಮೀಕಿಗೆ ಬಂದು ತೆಗೆದಿದ್ರು, ಸುಮಾರು 87 ಕೋಟಿ ಹಣ ತೆಗೆದಿದ್ರು. ಅದರೊಳಗೆ 79 ಕೋಟಿಗಾಗಲೇ ರಿಕವರು ಆಗಿದೆ. ಇನ್ನು ಮಿಕ್ಕಿದ್ದು ಬೇರೆ ಬೇರೆ ಆ್ಯಸೆಟ್ಸಲ್ಲಿದೆ, ಕಾರು ಗೀರು ತೊಗೊಂಡಿದ್ದಾರೆ. ಸೊ ಅದನ್ನು ರಿಕವರ್ ಮಾಡ್ತೀವಿ. ಸೊ ಹಣ ಎಲ್ಲಿಗೂ ಹೋಗಿಲ್ಲ, ಸರ್ಕಾರದ ಹಣನ ಮತ್ತೆ ವಾಪಸ್ ನಾವು ತೆಗೊಂಡಿದ್ದೀವಿ. ಮತ್ತು ನಾಗೇಂದ್ರ ಅವರು ಇದರೊಳಗೆ ಇನ್ವಾಲ್ವ್ ಆಗಿದ್ದಕ್ಕೆ ಯಾವುದೂ ಸರಿಯಾದಂಥ ಬಲವಾದಂಥ ಸಾಕ್ಷ್ಯಾಧಾರಗಳಿಲ್ಲ. ಇಡಿ ಅವರು ಕೂಡ ಮೊದಲನೇ ಬಾರಿ ಅವರು FIR ಮಾಡಿದಾಗ ನಾಗೇಂದ್ರ ಅವರನ್ನು ಅವರು ಆರೋಪಿಗಳನ್ನಾಗಿ ಮಾಡಲ್ಲ, ಕೇವಲ ರಾಜಕೀಯ ಕಾರಣಗಳಿಗೋಸ್ಕರ ಅವರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ನಮ್ಮ ಪಕ್ಷ, ನಮ್ಮ ಸಚಿವರ ಪರವಾಗಿ ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಾಯ್ ಪಟೇಲು, ರವೀಂದ್ರ ಟಾಗೋರ್ ಅವರೆಲ್ಲ ಮುಸ್ಲಿಂ ಲೀಗ ಅವರೆಲ್ಲ ಸುಮ್ಮನೆ ಬುದ್ಧಿ ಇಲ್ಲದೇ ಅವರು 2 ಸ್ಟ್ಯಾನ್ಜಾ ಬೇಕು ಅಂತ ತೀರ್ಮಾನ ಮಾಡಿದ್ರೆ, ಯಾತಕ್ಕೆ ತೀರ್ಮಾನ ಮಾಡಿದ್ರು ಅವರೆಲ್ಲ? ಅದು ಹಿಂದೆ ಒಂದು ಕಾರಣ ಇದೆ. ಸೊ ಹಾಗಾಗಿ ನಾವು ಅವರ ಒಂದು ವಿಸ್ಡಮ್ನ ನಾವು ಒಪ್ಕೋಬೇಕು, ಅವ್ರ ತೀರ್ಮಾನ ನಾವು ಒಪ್ಕೋಬೇಕು. ಓಕೆ, ಕಳಂಕಿತ ಅಂತ ಹೇಳ್ತಿದ್ರು. ಎಲ್ಲಿ ಅವ್ರೇನು ಅಪರಾಧಿ ಅಂತ ಸಾಬೀತಾಗಿದೆಯಾ? ಆಗಿಲ್ಲ. ಇಡಿ ಮತ್ತು CBI ಅವ್ರು ಮಾತ್ರ ಅಕ್ಯೂಸ್ ಮಾಡಿದ್ರು. SIT ಅವ್ರಿಗೆ ತನಿಖೆ ಮಾಡಿ ಅವ್ರಿಗೆ ಆರೋಪಿಯನ್ನು ಮಾಡೋಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಅಂತ ಹೇಳಿದ್ದಾರೆ. ಸೊ BJP ಅವ್ರು ಹೇಳಿದ ಮಾತ್ರಕ್ಕೆ ಮತ್ತು ಅವ್ರ ಕೈಗೊಂಬೆಗಳಾಗಿರುವಂಥ ಇಡಿ CBI ಹೇಳಿದ ಮಾತ್ರಕ್ಕೆ ನಾವು ಕೇಳೋದಕ್ಕಾಗೋದಿಲ್ಲ. 87 ಕೋಟಿ ಹೌದು, ನಿಗಮದಿಂದ ಹೊರಗೆ ಹೋಗಿತ್ತು. ಯಾರೋ ಅಧಿಕಾರಿಗಳು ಒಂದಷ್ಟು ಜನ ಅಥವಾ ಅದರೊಳಗೆ ಆ ಹಗರಣದಲ್ಲಿ ಇನ್ವಾಲ್ವ್ ಆಗಿರೋರು ಅವರೆಲ್ಲ ಅದನ್ನು ಬೇರೆ ಬೇರೆ ಖಾಸಗಿ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡಿದರು. ಆ 87 ಕೋಟಿಲಿ 79 ಕೋಟಿಗಾಗಲೇ ರಿಕವರ್ ಮಾಡಿದ್ದಾರೆ. ಇನ್ನು 10 ಕೋಟಿ ಕೂಡ ಬೇರೆ ಬೇರೆ ಆ್ಯಸೆಟ್ಸಲ್ಲಿದೆ, ಕಾರು ಗೀರು ತೊಗೊಂಡಿದ್ದಾರೆ, ಅದನ್ನು ಕೂಡ ಸೀಸ್ ಮಾಡಿದ್ದಾರೆ. ಸೊ ಇಷ್ಟು ಹಣ ಹೋಗಿತ್ತು, ಅಷ್ಟು ಕೂಡ ವಾಪಸ್ ಬಂದಿದೆ. ಸೊ ಆದರೂ ಕೂಡ ಇವರು ಸುಮ್ಮನೆ ಹಗರಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು.